ಹೇಳ್ಕೊಡೋದಲ್ಲ, ನಿಜಾನೇ ತಾನೆ. ಅದಕ್ಕೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಕ್ಕಾಗಿರೋದಲ್ವಾ. ಏನಾಗುತ್ತೆ ಅಂದ್ರೆ ತರುಣ್ನಾಗ್ಲಿ ದರ್ಶನ್ ಆಗ್ಲಿ ಈ ಚಿತ್ರಕ್ಕೆ ನಮಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತಲ್ಲ, ನಮಗೆ ಫ್ಯಾಮಿಲಿ ಅಂತ ನಾವು. ಸೊ ನಾವು ಈ ತರ ಕೂತ್ಕೊಂಡು ಈ ತರದ ಒಂದು ಸರ್ಪ್ರೈಸಿಂಗ್ ಅಂತ ಏನ್ ಹೇಳ್ತಾ ಇದ್ವಿ. ಸೊ ಇದನ್ನ ಮುಂಚೆನೆ ಹೇಳ್ಬೋದಾಗಿತ್ತು. ಸೊ ಅದು ಬೇರೆ ಬೇರೆ ಏನೇನೋ ಆಗುತ್ತೆ. ಸೊ ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಕಾಂಟ್ರವರ್ಸಿ ಶುರು ಮಾಡಬೇಕಿತ್ತು. ಸಸ್ಪೆನ್ಸ್ ಸರ್ಪ್ರೈಸ್ ಈ ತರದ್ದೆಲ್ಲ ಎಮರ್ಜೆನ್ಸಿ ನಮ್ದು ರಾಕ್ ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ ಲೈನ್ ವೆಂಕಟೇಶ್ ಹತ್ರ ಕಾಂಟ್ರವರ್ಸಿ ಇರಲ್ಲ. ಅದ್ರ ಸಸ್ಪೆನ್ಸ್ ಇರ್ತದೆ, ಥ್ರಿಲ್ ಇರ್ತದೆ, ಎಂಟರ್ಟೈನ್ಮೆಂಟ್. ನಾವು 2 ಅಂತ ಅವ್ರು ಕೇಳ ನನಗೆ ಕೇಳಿದ್ರೆ ಆಕ್ಚುಲಿ ನಾನು ಸೀಕ್ವಲೇ ಮಾಡೋಣ ಮುಗಿದ್ ಕಾಟೇರ ಮುಗಿದೋಯ್ತು. ಒಂದೇ ಕತೆ ತಿರ್ಗಾ ಅದ್ರ ವಿಷಯ ಅಲ್ಲ ಆ ಕತೆ ನನಗಿಷ್ಟ ಇಲ್ಲ ಅಷ್ಟೇ, ಬೇರೆಯವ್ರು ನನಗಿಷ್ಟ ಅಲ್ಲ. ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಗೆದ್ದೆತ್ತಿದ ಬಾಲ ಹಿಡಿಬಾರ್ದು, ಗೆದ್ದೆತ್ತಿದ ಬಾಲ ಹಿಡಿಯೋದು ಮುಗಿತದ ಮುಗಿದಾಯ್ತು. ಇನ್ನೂ ಅದನ್ನ ಎಳಿತೀವಿ ಅಂದ್ರೆ ಹಂಗಾರೆ ಫಸ್ಟ್ ಹಾಫೇ ನಿಮ್ಗೆ ಆಕ್ಚುಲಿ 3 ಅವರ್ ತೋರಿಸ್ಬೇಕಾಗ್ತದೆ. ಈ ಸಕ್ಸಸ್ ಬರ್ಬೋದು ಮುಂದಕ್ಕೆ. ಯಾರಾದ್ರು ಏನಾಗುತ್ತೆ ಅಂದ್ರೆ ನಾವು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ, ದರ್ಶನ್ ಕತೆ ಕೇಳೋಣ ಚೆನ್ನಾಗಿದೆ ಮಾಡೋಣ. ಸೊ ಆ ತರ ಮಾಡ್ಕೊಡೋಣ. ನಾನೇನೋ ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ವೇ ಅಲ್ಲ. ಹೀರೋ ಡೇಟ್ ಇದ್ರು ಕತೆ ಸಿಗ್ಲಿಲ್ಲ ಅಂದ್ಕೊಂಡು ನಾನು ಹೀರೋ ಡೇಟ್ ಬಿಟ್ಬಿಡ್ತೀನಿ. ಸೊ ಆ ತರ ಮೂವರ್ಗೂ ಆ ತರ ಸಿಕ್ಕಿದಾಗ ಸೆಟ್ ಆದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ. ದರ್ಶನ್ ಅವರು ನಟನಾಗಿ